ಏನಾಗ್ಬೇಕ್ರಿ? ಏನಾಗ್ಬೇಕ್ರಿ? ಜಗಳ ಆಗಿದೆ ಯಾರ ಜೊತೆ? ಗಂಡ ಹೆಂಡತಿ ಜಗಳ. ನಿಮ್ ಸಂಬಂಧಿಕ ಆಗ್ಬೇಕಿಲ್ಲ? ಇಲ್ರಿ, ಅಲ್ಲಿ ಓಡ್ಯಾಗ್ರಿ ನಾವೆಲ್ಲ. ಜಗಳ ಹೆಂಗೆ ಡೈಲಿ ಆಗ್ತಿದ್ರೇನ್ರಿ? ಇಲ್ರಿ, ನಾವು ಗಂಡ ಹೆಂಡತಿ ಜಗಳ ಆಡ್ತಿದ್ರಿ. ಟೋಟಲ್ ಎಷ್ಟು ಮಂದಿ ಸಾವಾಗೈತೆ? 5 ಮಂದಿ ಮಕ್ಕಳ್ರಿ, ಅವ್ರವ್ರಿ. ಏನ ಬೈದ್ರಿ ನಿಮ್ಮದವ್ರು? ಎಲ್ಲೇ ಓಣ್ಯಾಗ್ರಿ, ನಾವು ಅವ್ರು ಎಲ್ಲ ಒಂದೇ ಜಾತಾರ್ರಿ. ಯಾವಾಗ ಮಿಸ್ಸಿಂಗ್ ಆಗಿದ್ರಿ ಅವರು? ಇದು
ನೀನಿಲ್ಲಿ ಮಾರ್ನಿಂಗ್ ತಾಸಿಗ್ನಾಗ 5 ಗಂಟೆಗೆ ಹಾಂ ರೀ ಇದು ಕಂಪ್ಲೇಂಟ್ ಮಾಡಿದೇನು ರೀ ಕಂಪ್ಲೀಟ್ ಆಗ್ಯಾವ್ರಿ ಮಾಡ್ಯಾರತ್ರಿ ಎಲ್ಲಿಯವ್ರಿ ಇವ್ರು ತರ್ವೀರಿ ಇಲ್ಲಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮಾಡಿದ್ರಿ ಗ್ರಾಮೀಣ ಪ್ರೊಟೆಸ್ಟ್ ಮಾಡ್ಯಾರ ಅವ್ರ ಗಂಡ ಏನ್ ಮಾಡ್ತಿದ್ರಿ ಗೌಂಡಿ ಕೆಲಸ ಮಾಡ್ತಾನ್ರಿ ಅವ್ರ ಜೊತೆ ಇದ್ದಿದ್ರಿ ಬೇರೆ ಇದ್ರಿ ಅವ್ರಿಬ್ರು ಇವ್ ಅವ್ರವರು ತಂಗಿ ಮನೆಗೆ ಕವರಿ ಕುಸ ಕೊಡ್ಲಕ್ ಬೇರ್ರಿ ಇವ್ರಿಬ್ರೆ ಗಂಡ ಅಂತಿ ಮಕ್ಳು ಇದ್ರಿ ಹುಡುಗ ಒಂದು ಹಾಸ್ಟೆಲ್ ಇದ್ರಿ ಅವ್ರದ್ದೇನು ಜಗಳ ಗಿಡ ಆಗ್ತಿದೇನು ರೀ ಏನ್ ಗಂಡ ಜಗಳ ಹಿಡಿದ್ರತ್ರಿ ನಮಗೂ ಏನ್ ಕೂಣ ಇಟ್ರಿ ಅಲ್ಲಿ ನಿಮ್ಮ ಮನೆ ಬಾಜು ಇರ್ತಾರೆ ಹಾ ಅಲ್ಲೇ ಓಣ್ಯಾಗ ಇದೇವ್ರಿ ಎಲ್ಲ ತಮ್ಮ ಹೆಸರು ಹೇಳ್ರಿ ಮಹಿಳೆಯರು ಹೆಸರು ಶೋಭಾ ಸರ್ ಜಲ್ಗೇರಿ ಓಕೆ ಇವತ್ತಿನ ದಿನ ಬೆಳಗ್ಗೆ ಸುಮಾರು 8:45 ಸುಮಾರಿಗೆ ನಮಗೆ ಮಾಹಿತಿ ಬರುತ್ತೆ ಭೂತ್ನಾಲ್ ಲೇಕಲ್ಲಿ ಒಟ್ಟು 6 ಜನದ ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ. ತದನಂತರ ನಮ್ಮ ಪೊಲೀಸ್ ಟೀಮು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಕೂಡ ಚೆಕ್ ಮಾಡ್ತಾರೆ. ಅವರ ಗುರುತುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಸೋಮವಾರ ದಿನ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಈ ಮೃತ ಮಹಿಳೆಯ ಗಂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಒಂದು 5:30-6 ಗಂಟೆ ಸುಮಾರು ಮನೆಯಲ್ಲಿದ್ದಂಥ 4 ಜನ ಮಕ್ಕಳನ್ನ ಕರ್ಕೊಂಡು ಆಮೇಲೆ ಕೊನೆಯ ಮಗು ಶ್ರವಣ ದೋಷ ಇರೋದ್ರಿಂದ ಒಂದು ಹಾಸ್ಟೆಲ್ದಲ್ಲಿ ಇಟ್ಟಿರ್ತಾರೆ. ಆ ಹಾಸ್ಟೆಲಿಗೆ ಬಂದು ತಾಯಿಯ ಮಗುವನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅನ್ನೋದು ಕೂಡ ತದನಂತರ ತನಿಖೆಯಲ್ಲಿ ಗೊತ್ತಾಗಿದೆ. ಆಮೇಲೆ ಅವರ ಲೊಕೇಶನ್ಸ್ಗಳನ್ನೆಲ್ಲ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ಗುರುತು ಆಗಲಿ ಅಥವಾ ಕ್ಲೂ ಆಗಲಿ ಸಿಕ್ಕಿಲ್ಲ. ಯಾಕಂದರೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಇವರು ಏನು ಈ ಭೂತ್ನಾಲ್ ಲೇಕಿಗೆ ಬಂದು ಆತ್ಮಹತ್ಯೆ ಅಥವಾ ಏನ್ ಮಾಡ್ಕೊಂಡಿದಾರೋ ನೋಡುತ್ತೆ. ಯಾಕಂದ್ರೆ ಅದು ವಿಧಿ ವಿಜ್ಞಾನ ಮತ್ತೆ FSL ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಮಗೆ ಅಂತಿಮವಾಗಿ
ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈಗ ಲೇಕಲ್ಲಿ ಬಿದ್ದಿರೋದು ಮತ್ತೆ ಮೋಸ್ಟ್ ಪ್ರಾಬಬಲಿ ಇದು ಮೊನ್ನೆನೇ ಆಗಿರುವಂತ ಸಾಧ್ಯತೆ ಇರಬಹುದು. ಈ ಲೇಕಲ್ಲಿ ತೇಲ್ಬಿಟ್ಟು ಒನ್ ಸೈಡ್ ಆಫ್ ದ ಲೇಕ್ ಇಂದ ಅನದರ್ ಸೈಡ್ಗೆ ಈ ಗಾಳಿ ಮತ್ತೆ ವೇವ್ಸ್ ಇರೋದ್ರಿಂದ ತೇಲ್ಕೊಂಡು ಅದರ್ ಸೈಡ್ ಬಂದಿರುವಂತ ಸಾಧ್ಯತೆ ಇದೆ. ಸೊ ಈ ಎಲ್ಲಾ ಆಂಗಲ್ಗಳಲ್ಲಿನೂ ಕೂಡ ತನಿಖೆಯನ್ನ ಕೈಗೊಂಡು ಸರ್ ಎಷ್ಟು ಗಂಡು ಮಕ್ಕಳು ಎಷ್ಟು ಹೆಣ್ಣು 3 ಜನ ಹೆಣ್ಮಕ್ಳು 2 ಗಂಡು ಮಕ್ಕಳು ಅನ್ನೋದು ಇವಾಗ ಗೊತ್ತಾಗಿದೆ. ಹಾ, ತಾಯಿ ಮತ್ತೆ 5 ಜನ ಮಕ್ಕಳು ಸುಮಾರು 15 ವರ್ಷದಿಂದ 6 ವರ್ಷದವರೆಗೂ ಇದ್ದಾರೆ. ಅವರು ಕಂಪ್ಲೇಂಟ್ ಅಲ್ಲಿ ಅವತ್ತಿನ ದಿನ ಶ್ರಾವಣ ಸೋಮವಾರ, ನೆಕ್ಸ್ಟ್ ಡೇ ಮಂಡೇ ಶ್ರಾವಣ ಸೋಮವಾರ ಇತ್ತು. ಶ್ರಾವಣ ಸೋಮವಾರದ ಪೂಜೆ ಮತ್ತು ಅಡಿಗೆಗೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತು ಅಂತ ಹೇಳಿ ಗಂಡ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಹಿನ್ನೆಲೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನಷ್ಟು ಆಳವಾದಂತ ತನಿಖೆಯನ್ನು ಕೈಗೊಂಡು ಇನ್ನು ಹೆಚ್ಚಿನ ಮಾಹಿತಿಯನ್ನ ವಿಲ್ ಟ್ರೈ ಟು ಅವ್ರ ಗಂಡನೇ ವಿಲ್ ಎನ್ಕ್ವೈರಿ. ಯಾಕಂತಂದ್ರೆ PM ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಆಮೇಲೆ ಅವರ FSL ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಮತ್ತೆ ಏನಾದರೂ ಕುಟುಂಬಸ್ಥರು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಮಾತಾಡಿಸ್ತೀವಿ. ಸೊ ವಿಲ್ ಸಿ ಏನೇನಿದೆ ಅನ್ನೋದನ್ನು ನಾವು ತನಿಖೆಯಲ್ಲಿ ಅವ ಅಗ್ರಿಕಲ್ಚರ್ ಕೂಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಸುಮಾರು 8:15 ನಮ್ಗೆ ಇಲ್ಲಿ ಬುತ್ನಾಳ್ ಕೆರೆ ಒಳಗಡೆ ಒಂದು 6 ಜನ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಬಂದಿತ್ತು. ಕಾಲ್ ಬರ್ತಿದ್ದಂಗೆ ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ ನ ಟರ್ನ್ ಔಟ್ ಮಾಡ್ಕೊಂಡು ಬಂದು ಇಲ್ಲಿ ನೋಡಿದಾಗ ಸುಮಾರು 6 ಜನ ಕೆರೆ ಒಳಗಡೆ ಬಿದ್ದು ಆಲ್ಮೋಸ್ಟ್ ಬಾಡಿ ತೇಲ್ತಾ ಇದ್ವು. ಸೊ ಬಂದು ಅವ್ರನ್ನೆಲ್ಲ ಇದು ಮಾಡಿ ಆಚೆ ತೆಗೆದು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ವಿ. ಪೊಲೀಸಿಂದ ನೆಕ್ಸ್ಟ್ ಇವಾಗ ತೊಗೊಂಡು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ತೊಗೊಂಡು ಹೋಗಿದ್ದಾರೆ ಇವಾಗ. ಯಾವಾಗ ಬಿದ್ದಿರ್ಬೋದು ಸರ್? ಸೊ ಇವಾಗ ನಮ್ಮ ಪ್ರಕಾರ ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ 1-1.5 ದಿನ ಆಗಿರ್ಬಹುದು ಏನೋ ಅಪ್ರಾಕ್ಸಿಮೇಟ್ಲಿ. ಎಕ್ಸಾಕ್ಟ್ಲಿ ಹೇಳಕ್ ಬರೋದು, ಬಟ್ 1-1.5 ದಿವಸ ಆಗಿರಬಹುದು ಮೋಸ್ಟ್ ಪ್ರಾಬ್ಲಿ. ರೀಸನ್ ಏನಿದೆ ಗೊತ್ತಿಲ್ಲ, ಅದು ಪೊಲೀಸ್ ತನಿಖೆಯಲ್ಲಿ ಇರ್ತದ. ಆ ಪೊಲೀಸ್ನವ್ರ ಇಂಟಿಮೇಶನ್ ಕೊಡ್ತಾರಲ್ಲ. ಇಲ್ಲ, ನಮ್ಗೇನು ಮಾಹಿತಿ ಇಲ್ಲ. ನಾವು ಏನಾದ್ರು ಬಾಡಿ ನಾವು ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡೋದು ನಮ್ದು ಕೆಲಸ ಇರ್ತದೆ. ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಇವಾಗ ಆಂಬುಲೆನ್ಸ್ ಅಲ್ಲಿ ಅವ್ರು ತೊಗೊಂಡೋಗಿದ್ದಾರೆ. ಇವಾಗ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಕೇಳ್ಬೋದು. ಬಂದ ಮಾಹಿತಿ ಪ್ರಕಾರ ಲೋಕಲ್ದವ್ರು ಅಂತಾನೆ ಮೆಸೇಜ್ ಅದ ರೀ, ಬಟ್ ಡೀಟೇಲ್ಡ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಮಾಹಿತಿ. ಸೊ ಟೋಟಲ್ ಅಷ್ಟು ಜನ ಎಲ್ಲ ಲೋಕಲ್ ಏನೇನೆ 6 ಜನ ಎಲ್ಲ ಟೋಟಲ್ ಆಗಿ 6 ಜನ ಇದ್ದಾರೆ. ಹಾ, ಒಂದ್ ಮಹಿಳೆ ಇದ್ದಾರೆ, ಆಮೇಲೆ ಮಕ್ಕಳು ಇದ್ದಾರೆ ಎಲ್ಲ. ಅವ್ರದೇ ಅಂತ ಹೇಳ್ತಾ ಇದಾರೆ ಅಂತೆ ನ್ಯೂಸ್. ಲೋಕಲೇಟ್ ಅಂತ ಮಾಹಿತಿ ರೀ, ಬಟ್ ಎಕ್ಸಾಕ್ಟ್ಲಿ ಯಾರು ಏನಂತ ನನಗೂ ಒಂದು ಮಾಹಿತಿ ಇಲ್ಲ. ಶಶಿಧರ್ ಅಂತ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್, ವಿಜಯಪುರ. ನಮ್ಮ ಶಿಫ್ರಂಟ್ ಅದಾರ, ಅವ್ರು ನಮಗೆ ಹೇಳಿದ್ರು, ಇಲ್ಲಪ್ಪ 6 ಜನ ಬಿದ್ದವಂದ್ರು, ಇಲ್ಲಪ್ಪ ಪೊಲಿಟಿಷಿಯನ್ ತಿಳಿಸಂದೇವು. ಅವ್ರು 8 ಗಂಟೆ ಪೊಲಿಟಿಷಿಯನ್ ತಿಳಿದ್ರು. 4 ಹೆಣ್ಣು ಜನ ಅದಾವ್ರಿ, 2 ಬಾಲಕ ಅದಾರ, ಗಂಡು ಮಕ್ಕಳು. ಇಷ್ಟೇ, ಮತ್ತೇನು ಸರ್. ನೀವು ಯಾವಾಗ ನಾವು ವಾಕಿಂಗ್ ಬಂದಿದ್ದೀವಿ ಸರ್. ಹಾಂ ಸರ್, ತೇಲಾಡ್ಲಾಕತ್ತೀವಿ ಸರ್. ಎಲ್ಲಿಯವ್ರು ಏನು ಗೊತ್ತಾಗಿದೆ? ಏನು ಗೊತ್ತಿಲ್ಲ ಸರ್. ಎಷ್ಟು ದಿನ ಅದು ಏನೋ ಗೊತ್ತಾಗಿಲ್ಲ. 6 ಜನ ಅದಾರ. ಯಾಕೆ ಆಚೆ ಕಡೆ ಬಿದ್ದಾರೆ? ಅದೇನು ಗೊತ್ತಾಗಿಲ್ಲ ಸರ್. ಯಾಕಡೆ ಈ ದಂಡಿ ಗೊತ್ತಾಗ್ಯಾವ ಸರ್. ಎಲ್ಲ ಮೀನು ಇದು ಮೇನ ಎಲ್ಲ ಇಂಜೂರಿ ಆಗ್ಯಾವ್ರಿ ಸರ್. ಏನದೆಲ್ಲ ಬಾಡಿ ಇಂಜೂರಿ ಆಗಿದೆ ಸರ್. ಎಲ್ಲ ಪೊಲೀಸರು ಬಂದು ತೆಗೆದ್ರು ಮಾಡಿ ಬಂದಾರ. ಅಗ್ನಿಶಾಮಕ ಬಂದು ಎಲ್ಲ ಪೊಲೀಸರು ಬಂದು ತನಿಖೆ ಮಾಡಕತ್ತಾರೆ ಸರ್. ಈಗ ಒಟ್ಟು ಒಂದೇ ಬಿದ್ದಿದೆ, ಬೇರೆ ಬೇರೆ ಕಡೆ ಬಂದಿದೆ. ಅಲ್ಲೇ ಒಂದು 10 ಫೀಟ್ ಅದು ಹಿಂಗೆ ದುಡ್ಡು ಬಿದ್ದಿದೆ ಸರ್. 20 ಫೂಟ್ ಅಂತ ಮತ್ತೇನಿಲ್ಲ, ಅಷ್ಟೇ. ಸನಿಪ ಅದಾರ ಸರ್ ಅಲ್ಲಿ. ನಿಮ್ಮ ಹೆಸರನ್ನು? ಸಂತೋಷ್ ಜಾಧವ್ ಸರ್. ಓಕೆ ಸರ್. ಕೆರೆಗೆ ವಾಕಿಂಗ್ ಬರ್ತೀವ್ರಿ ದಿವಸ. ಇಲ್ಲಿ ವಾಕಿಂಗ್ ಮಾಡೋದ್ನಾಗ ಮ್ಯಾಲ್ಗಡೆ ಶವಗಳು ತೇಲಾಡಕತ್ತಿದ್ದೀವಿ. ಅದಕ್ಕೆ ಅಲ್ಲಿ ಹೋಗಿ ಸನೀಪ್ ನೋಡಿದೇವ್ರಿ. ಒಂದು ತಾಯಿ ಇತ್ತು, ಮತ್ತೆ ಉಳ್ಕಿದೆಲ್ಲ ಮಕ್ಕಳಿದ್ರು. ಆಮೇಲೆ ಇವರೆಲ್ಲರೂ ಮೇಲೆ ತೇಲಾಡತ್ತ ನೋಡಿ ಪೊಲೀಸರಿಗೂ ಫೋನ್ ಮಾಡಿ ಹೇಳಿದೇವ್ರಿ. ಪೊಲೀಸರಿಗೆ ಫೋನ್ ಮಾಡಿ ಹೇಳೋಣ, ಇಲ್ಲಿ ಬರುವಾಗ 4-5 ಜನ ನಾವು ಅಷ್ಟೇ ಇದ್ದೀವ್ರಿ ವಾಕಿಂಗ್ ಮಾಡೋ ಟೈಮಿಗೆ. ನೋಡಿ ಪೊಲೀಸರಿಗೆ ಫೋನ್ ಮಾಡೋಣ, ಪೊಲೀಸರಿಗೆ ಹೇಳೋಣ. ಪೊಲೀಸರು ಬಂದು ಶವಗಳು ಎಲ್ಲ ಹೊರಗೆ ತೆಗ್ದಾರ್ರಿ. ಇವರೆಲ್ಲರೂ ತೊರೆದವ್ರಂತ ಪೊಲೀಸರಿಂದ ಮಾಹಿತಿ ಬಂದೈತಿ. ಎಲ್ಲಿಂದ? ಹಾಂ, ಎಲ್ಲ ಒಬ್ರು ತಾಯಿ ಇದ್ದಾರೆ, ಉಳ್ಕಿದವರೆಲ್ಲರೂ ಮಕ್ಕಳಿದ್ದಾರೆ.
ಈಚೆ ಕಡೆ ಬಿದ್ದಾರೋ ಆಚೆ ಕಡೆ ಬಿದ್ದಾರೋ ಅದು ಆ್ಯಕ್ಚುಲಿ ಆಚೆ ಕಡೆ ಬಿದ್ದಿರ್ಬೇಕ್ರಿ ಹೆಂಗೆ ಅನ್ಸಾಕತ್ತೈತ್ರಿ ಯಾಕಂದ್ರೆ ಗಾಳಿ ಒಳಗೂ ನೀರಾಗ ತೇಲಾಡಿ ಈ ಕಡೆ ದಂಡಿಗೆ ಬಂದ್ಕೇಸಿ ಇಲ್ಲಿ ದಂಡಿಗೆ ಬಂದ ಆ ಕಡೆ ದಾರಿ ಐತಲ್ರಿ ಕೆರೆದಿಂದ ಅಲ್ಲಿ ಹಣಂಗೇರಿ ಅಂತ ರೋಡ್ ಐತ್ರಿ ಅದು ಅರಕೇರಿಗೂ ಹೋಗತ್ರಿ ಈ ಕಡೆ ರಿಂಗ್ ರೋಡಿಗೂ ಹೋಗ್ತದೆ ಒಂದೇ ಕಡೆ ಬಿದ್ದಿರ್ಬೋದ್ರಿ ಮೋಸ್ಟ್ಲಿ ಯಾಕಂದ್ರೆ ಒಂದು 5 ಫುಟ್ ಡಿಸ್ಟೆನ್ಸ್ ಮೇಲ್ಗಡೆ ಎಲ್ಲ ಶವಗಳು ತೇಲಾಡ ಇಲ್ಲ ಹಂಗೇನ ಗೊತ್ತಾಗ್ತಾ ಐತ್ರಿ ಅದು ಯಾಕಂದ್ರೆ ಶವಗಳು ಎಲ್ಲ ಉಪ್ಪಿಟ್ಟವ್ರಿ ಮೀನ್ ಕಡ್ದಲ್ಲ ಇದು ಮೀನ್ ಎಲ್ಲ ಕಡ್ದು ಅವ್ರದ್ದು ತುಟಿ ಆಮೇಲೆ ಕಿವಿಗಳು ಆಮೇಲೆ ಕಣ್ಣುಗಳು ಎಲ್ಲ ತಿನ್ಬಿಟ್ಟವ್ರಿ ಏನಾದ್ರು ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.